ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರವಿ ಅಂದ್ಬಿಟ್ಟು, ಕೊರಿಯರ್ ರವಿ ಅಂದ್ಬಿಟ್ಟು. ನಮ್ಮದು ವಿಲೇಜ್ ಬಂದು ಇಚ್ಚಂಗೂರು ವಿಲೇಜು. ಎಲ್ಲಿ ಬರುತ್ತೆ ಇಚ್ಚಂಗೂರು? ಸರ್ ಹತ್ತಿಬೆಲೆಯಿಂದ 5 ಕಿಲೋಮೀಟರ್ ಆಗುತ್ತೆ. ಹತ್ತಿಬೆಲೆಯಿಂದ 5 ಕಿಲೋಮೀಟರು ನಮ್ಮ ಬಾರ್ಡ್ರಿಂದ ಹತ್ತಿಬೆಲೆ ಬಾದಿ ಇದೆಯಲ್ಲ, ಇಚ್ಚಂಗೂರು ಅಂದ್ಬಿಟ್ಟು. ನಾನು ಸುಮಾರು ಒಂದು 5 ವರ್ಷದಿಂದ ಹೋರಿ ಕಟ್ಟಿದ್ದೀವಿ. ಯಾವ ಹೋರಿ ಕಟ್ಟಿದ್ರಿ? ಫಸ್ಟು ರಾವಣ ಅಂತ ಕಟ್ಟಿದ್ದೀವಿ ಸರ್. ಇದಕ್ಕಿಂತ ಕಾರ ಇತ್ತು, ಅದು ಬೆಲೆ ಟರರ್. ಅದು ಒಂದು ಲಾಸ್ಟು ದಾಸನಪುರ ಹಬ್ಬದಲ್ಲಿ ಟ್ರಯಲ್ 2 ವರ್ಷ ಹಿಂದೆ ಬಿಟ್ಟಿತ್ತು ಅದು. ಆಮೇಲೆ ಕಾರಣಾಂತರಗಳಿಂದ ಲಾಸ್ಟ್ ಇಯರ್ ಅದೇ ಒಂಥರ ಬಬ್ಬೆ ಕಾಯಿಲೆ ಬಂತಲ್ಲ, ದೊಮ್ಮೆ ಕಾಯಿಲೆ, ಗಾಯ ಆಗಿ ಏನೇನೋ ಟ್ರೈ ಮಾಡಿದೆ ಸರ್. ಬೆಂಗಳೂರಿಂದ ಕರ್ಸಿದೆ ಡಾಕ್ಟರ್ನ, ಎಷ್ಟೆಷ್ಟೋ ಖರ್ಚು ಮಾಡಿದೆ, ಉಳ್ಸ್ಕೊಳಕ್ಕಾಗಿಲ್ಲ. ಅದನ್ನ ಎಷ್ಟು ವರ್ಷ ಆಯ್ತು ಹೋರಿ ಅದು ಹೋಗಿ? ಸರ್ 1 ವರ್ಷ ಆಯ್ತು ಅಷ್ಟೇ. ವರ್ಷದ ಮೇಲೆ 2 ತಿಂಗಳಾಗಿದೆ ಅಷ್ಟೇ. ನವೆಂಬರ್ 1ನೇ ತಾರೀಕೆ ಕನ್ನಡ ರಾಜ್ಯೋತ್ಸವ ಇದೆಯಲ್ಲ, ಕನ್ನಡ ರಾಜ್ಯೋತ್ಸವ ದಿನನೇ ಸತ್ತಾಯ್ತು ಅದು. ಆ ಹೋರಿ ಸವಿನ ನೆನಪಿಗೆ ಇದನ್ನ ತಗೊಂಡಿದ್ದೆ. ಅದಕ್ಕೆ ಮುಂಚೆನೆ ಅದು ಇದ್ದಾಗೆ ಜೊತೆಗೆ ಅಂದ್ಬಿಟ್ಟು ತಗೊಬಂದಿದ್ದು, ಚಿಕ್ಕ ಕೊರಿ ಇದು. 2 ಇನ್ನೂ ಅಲ್ಲೂ ಹಾಕಿರಲಿಲ್ಲ ಇನ್ನ. ತಗೊಬಂದು ಈ ತರ ರೆಡಿ ಮಾಡಿ ಅದನ್ನ ಇದು ಏನದು ಧರ್ಮನಾಥ್ ಕೊತ್ತಪಲ್ಲಿ ಅಂತ ಹಬ್ಬ ಆಗುತ್ತೆ. ಆ ಹಬ್ಬದಲ್ಲಿ ಇವರು ಸಾಕಿರೋರು ಅವ್ರ ಕೈ ಬಿಡಕ್ಕಾಗಿಲ್ಲ ಇದು. ಆಮೇಲೆ ನಾನು ನಮ್ಮ ರಾವಣ ಕರ್ಕೊಂಡೋಗಿದ್ದೆ. ಆ ರಾವಣ ಕರ್ಕೊಂಡೋಗೋ ಟೈಮಲ್ಲಿ ಇದು ಸಿಕ್ತು ನನಗೆ. ಅವಾಗ ಇದು ನನಗೆ ರ್ಯಾಶ್ ಇದೆಯಲ್ಲ, ಇದು ಈ ಥರದೇ ಕಟ್ಬೇಕು ಅಂದ್ಬಿಟ್ಟು ನಾನು ಸೆಲೆಕ್ಷನ್ ಮಾಡಿ ಇಕ್ಕಿದ್ದೆ. ಆಮೇಲೆ ಒಂದು 6 ತಿಂಗಳು ಹಬ್ಬ ಆದ್ಮೇಲೆ 2 ವರ್ಷದಿಂದ ತಗೊಬಂದೆ ನಾನು. ಇದು ಎಲ್ಲಿ ತಗೊಂಡಿದ್ದಂದ್ರೆ ಇದು ಸರ್, ಇದು ಕೆಲಮಂಗಲಿಂದ ಆ ಕಡೆ ಸ್ವಲ್ಪ. ಹೌದಾ? ಅಲ್ಲಲ್ಲಿ ಏನಾಗಿದೆ ನೀವು ತಂದಾಗ? ಚಿಕ್ಕ ಕರು ಸರ್, ಇದು ಅಲ್ಲೇ ಹಾಕಿರ್ಲಿ. ಏನ್ ಬಿತ್ತು ನಿಮ್ಗೆ ಬೆಲೆ ಅವಾಗ? ಅವಾಗೆ 80,000. ಎಷ್ಟು ವರ್ಷ ಆಯ್ತು ನೀವು ತಗೊಂಡ್? ನಾನು ತಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಈಗ ಏನಾಗಿದೆ ಅಲ್ಲಲ್ಲೇ? ಇವಾಗ 6 ಆಗಿದೆ. ಎಲ್ಲೆಲ್ಲ ಹಾಕಿದ್ರಿ ಹಬ್ಬಕ್ಕೆ ನಮ್ಮ ಕಡೆಯಿಂದ? ಸರ್ ಇದು ಸುಮಾರು ನಾನು ಒಂದು 7-8 ಊರಿಗೆ ಹಾಕಿದ್ದೀನಿ. ಹೊಸೂರು ಭಾಗದಲ್ಲಿ ನಮ್ಮ ಕೃಷ್ಣಗಿರಿಯಿಂದ ಆ ಕಡೆ ಹೋಗಿಲ್ಲ. ಹೋದ ವರ್ಷ ಹಾಕಿದ್ರೆ ಅದಕ್ಕೂ ಹಾಕಿ ಪ್ರೈಸ್ ಹಬ್ಗೆ ಹಾಕಿದ್ದೀನಿ. ಪ್ರೈಸ್ ಹಬ್ಬನು ತಡಕೆ ಹಬ್ಬನು 2 ತರ ಆಗುತ್ತೆ ನಮ್ಮ ಭಾಗದಲ್ಲಿ, ನಮ್ಮ ಕೃಷ್ಣಗಿರಿ ಡಿಸ್ಟಿಕ್ ಅಲ್ಲಿ. ಒಂದು ಪ್ರೈಸ್ ಹಬ್ಬ ಅಂತ ಹೇಳಿದ್ರೆ ಒಂದು ಹಸುನ, ಒಂದು ಓರಿನ ಒಂದು ಲೈನಲ್ಲಿ ಬಿಡ್ತಾರೆ. ಒಂದು ಲೈನಲ್ಲಿ ಬಿಟ್ಟು ಅದು ಇಷ್ಟು ಸೆಕೆಂಡ್ ಅಲ್ಲಿ ಪಾಸ್ ಆಗಬೇಕು. ಅದಕ್ಕೆ ಪ್ರೈಸ್ ಕೊಡ್ತಾರೆ. ಟೋಕನ್ ಇಕ್ಬಿಟ್ಟು ನಂಬರ್ ಕೊಡ್ತಾರೆ. ನಿಮ್ಮ ನಾವು ಸೆಲೆಕ್ಷನ್ ಮಾಡ್ತೀವಿ ನಂಬರ್. ಆ ನಂಬರ್ ಅಲ್ಲಿ ಏನೋ ಸೆಕೆಂಡ್ ಅಲ್ಲಿ ಮೂವ್ ಆಗ್ಬಿಡ್ತಂದ್ರೆ ಓರಿ, ಅದಕ್ಕೆ 1 ಲಕ್ಷ 2 ಲಕ್ಷ ದುಡ್ಡು ಕೊಡ್ತಾರೆ. ನಮ್ಮ ತಡಕೆ ಹಬ್ಬ ಅಂತ ಹೇಳಿದ್ರೆ ಮಾಮೂಲಿ ನೋಡಿ ಈ ತರ ನಾವು ತಡಕೆ ಮಾಡೋದು ಕಾಯಸ್ಸು. ಇದು ನಮ್ಮ ತಾತ ಮುತ್ತಾತನವರಿಂದನೂ ಓರಿ ಕಟ್ಕೊ ಬಂದಿದ್ದು. ಇವಾಗ ನಾನು ಕಟ್ಟಿದ್ದೀನಿ. ಇದು ಈ ವರ್ಷ ಹೆಂಗ್ ನಡೆಸ್ತೀರಾ ಹಬ್ಬ ನಿಮ್ ಕಡೆ? ಸರ್ ಇದು ನಿಜವಾಗೂ ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ಹೋದ ವರ್ಷನೂ ತುಂಬಾ ಗಲಾಟೆ ಆಯ್ತು. ಈ ವರ್ಷ ಪರ್ಮಿಷನ್ ಕೊಟ್ರೆ ಇನ್ನ ಗ್ರ್ಯಾಂಡ್ ಆಗುತ್ತೆ, ಇನ್ನ ಉನ್ನತ ಮಟ್ಟದಲ್ಲಿ ಆಗುತ್ತೆ. ಆಮೇಲೆ ನಮ್ಮ ಸಂತೋಷ್ ಅವ್ರ ಬಗ್ಗೆ, ಹಳ್ಳಿಕಾರ್ ಸಂತೋಷ್ ಅವ್ರ ಬಗ್ಗೆ ಮಾತಾಡ್ಬೇಕು ಸರ್. ಹೇಳಿ ಸರ್. ಅವರು ತುಂಬಾ ಪ್ರಾಮುಖ್ಯವಾಗಿ ಕೆಲಸ ಮಾಡ್ತಾ ಇದಾರೆ ಹಳ್ಳಿಕಾರ್ ಹಸುಗಳ ಬಗ್ಗೆ. ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಅವರು ಬೆಂಗಳೂರು ರೇಸ್ ಅಂದ್ಬಿಟ್ಟು ಹೊಸಕೋಟೆ ಭಾಗದಲ್ಲಿ ನಡೆಸಿದ್ರು, ಬಂಡಿ ರೇಸ್ ಅಂದ್ಬಿಟ್ಟು. ನಮಗೂ ಈ ಅವರು 100% ಅಲ್ಲಿ ವಿಜೇತರಾಗಿ ಬರ್ಬೇಕಂತ ನಾವು ಆಯ್ಸ್ಕೊಂತಿದ್ವಿ. ನಮ್ಮ ಹತ್ತಿಬೆಲೆ ಹೋಬಳಿ ಪ್ರಕಾರ ಅವ್ರಿಗೆ ಎಲ್ಲರೂ ಓಟ್ ಕೊಟ್ಟಿದ್ದಾರೆ, ನಾವು ಓಟ್ ಮಾಡಿದ್ವಿ. ನಮ್ಗೆ ತಿಳಿದಿರೋರಿಗೆಲ್ಲ ಅವ್ರಿಗೆ ಹೇಳಿ ಓಟ್ ಮಾಡಿಸ್ತಾ ಇದೀವಿ. ಅವರು 100% ವಿನ್ ಆಗಿ ಬರ್ತಾರೆ. ಆಮೇಲೆ ನಾವು ಒಂದು ಮನವಿ ಸರ್, ಈ ನಿಮ್ಮ ಚಾನೆಲ್ ಮುಖಾಂತರ ಅವ್ರಿಗೆ ನಾವು ಏನ್ ಬೇಕಾದ್ರೂ ಸಪೋರ್ಟ್ ಕೊಡ್ತೀವಿ. ಯಾವ ತರ ಇವಾಗ ಬೆಂಗಳೂರು ರೇಸ್ ನಡೆಸ್ತಾರಲ್ಲ, ನಮ್ಮ ಭಾಗದಲ್ಲಿ ಇಲ್ಲಿ ಆನೇಕಲ್ ಪಕ್ಕದಲ್ಲಿ ಇಂಡ್ಲವಾಡಿ ಅಂತಿದೆ. ಇಂಡ್ಲವಾಡಿಯಲ್ಲಿ ಒಂದು ಕೊರೋನಾಕ್ಕೆ ಮುಂಚೆ ಒಂದು 5 ವರ್ಷ ಹಿಂದೆ ಹಬ್ಬ ನಡೆಸಿದ್ರು.
ಇದು ರಾಜಕೀಯ ಕುತಂತ್ರಗಳಿಂದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಂದ ಇದು ದಾಸನಪುರ ಆಮೇಲೆ ಇದು ದುರ್ಗಮ್ಮ ಆ ತರ ದೊಡ್ಡ ಫೆಸ್ಟಿವಲ್ ಆಗೋ ತರ ಅಲ್ಲಿ ಆಗ್ತಾ ಇತ್ತು. ಅದನ್ನ ಸ್ಟಾಪ್ ಮಾಡ್ಬಿಟ್ರು ಸರ್. ನಿಜವಾಗೂ ತುಂಬಾ ಬೇಜಾರು. ಅದೇ ಹಬ್ಬ ಏನೋ ಆಗ್ಬಿಟ್ರು ಈ ವರ್ಷದಲ್ಲಿ ಆಗ್ಬಿಟ್ರು. ಇದು ಇಂಡ್ಲವಾಡಿ ಅನ್ಬಿಟ್ಟು ಆನೇಕಲ್ಲಿಂದ ಸ್ವಲ್ಪ ಒಂದು 5 ಕಿಲೋಮೀಟರ್ ಆ ಹಬ್ಬ ಏನೋ ಆಗ್ಬಿಡ್ತಂದ್ರೆ ನಮ್ಮ ಭಾಗದಲ್ಲಿ ಆನೇಕಲ್ ಭಾಗದಲ್ಲಿ ಸುಮಾರು ಈ ತರ ನಮ್ಮ ತರ ಇರೋ ಯುವಕರು ಇನ್ನ ಒಂದು ಪ್ರೋತ್ಸಾಹ ಆಗುತ್ತೆ. ಆಮೇಲೆ ಓರಿ ಮನೆ ಮನೆಗೂ ಕಟ್ಟೋ ತರ ಆಗುತ್ತೆ. ಆ ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ಅದೊಂದೇ ಭಾಗದಲ್ಲಿ ಆಗ್ತದಿತ್ತು. ಇವಾಗ ಭಾಗದಲ್ಲಿ ಆಗ್ತದೆ ಸುಮಾರು ಜನ ಓರಿ ಕಟ್ಟೋರು ಆಗ್ತಾರೆ. ಓರಿಗಳು ಬೆಳೆಸ್ಬೋದು ನಾವು. ಈಗ ನೀವು ಸಂತೋಷ್ ಅವ್ರಿಗೆ ಹೇಳ್ತಾ ಇರೋದೇನು ಏನು ಹೇಳ್ಬೇಕು ಅಂತ ಬಯಸ್ತಿದ್ದೀರಾ ಸರ್? ಸಂತೋಷ್ ಅವ್ರಿಗೆ ನಾವು ಮನವಿ ಮಾಡ್ತೀವಿ ಅಷ್ಟೇ. ಮೇನ್ ಬೇಡಿಕೆ ಏನಿಲ್ಲ. ಅವರು ನಮ್ಗೆ ಪ್ರೋತ್ಸಾಹ ಕೊಟ್ಟರೆ ನಮ್ದು 100% ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಯಾಕಂತ ಹೇಳಿದ್ರೆ ಅವರು 100% ಅಲ್ಲಿ ಇಂಡ್ಲವಾಡಿ ಹಬ್ಬ ಮಾಡ್ಲಿಕ್ಕೆ ಅವರು ಮುಂದೆ ನಿಂತ್ಕೊಂಡ್ರೆ ನಾವು ಅವ್ರ ಬೆನ್ನಲ್ಲಿ ಬಂದು ನಿಂತ್ಕೊಂತೀವಿ. ಯಾಕಂತ ಹೇಳಿದ್ರೆ ಇದು ಓರಿ ಕಟ್ಟೋದು ಅವರು ಹಳ್ಳಿಕಾರ್ ಕಟ್ಟಿದ್ದು. ಇದು ಅಮೃತ್ ಮಾಲ್ ಅಂದ್ಬಿಟ್ಟು ಮಿಕ್ಸ್. ಇದು ಹಳ್ಳಿಕಾರಲ್ಲಿ ಮಿಕ್ಸ್ ಆಗಿದೆ. ಇದು ನಾವು ವರ್ಷಾಂಗಟ್ಲೆ ಸಾಕಿ ಬರೀ 3 ತಿಂಗಳು ಹಬ್ಬ ಮಾಡ್ತೀವಿ ನಾವು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಗಂಟೆ ನಡೆಯುತ್ತೆ. ಅದೊಂದು ಇದು ಈ ವರ್ಷದಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ನಮ್ಮ ಭಾಗದಲ್ಲಿ ಅಲ್ಲಿ ಇಂಡ್ಲವಾಡಿಯಲ್ಲಿ ಅವ್ರೇನೋ ಸ್ವಲ್ಪ ಸಾಥ್ ಕೊಟ್ಬಿಟ್ರಂದ್ರೆ ನಿಜಕ್ಕೂ ಗ್ರ್ಯಾಂಡ್ ಆಗುತ್ತೆ. ನಮ್ಮ ಭಾಗದಲ್ಲಿ ಕರ್ನಾಟಕ ಅಂದ್ಬಿಟ್ಟು ನಮ್ಮ ಬಾರ್ಡರ್ ಇದೆಯಲ್ಲ, ಇನ್ನ ಹಲವಾರು ಯುವಕರು ಕಟ್ಟೋ ಚಾನ್ಸಸ್ ಇದೆ. ಹೋರಿ ಹಬ್ಬ ಬೆಳೆಸ್ತೀರಾ ನಮ್ಮ ಭಾಗದಲ್ಲಿ? ಹೌದೌದು. ಇದು ಬಿಟ್ಟು ಇನ್ನ ನಮ್ಮ ತಮಿಳ್ನಾಡಲ್ಲಿ ಜಮೀನಿದೆ, ಅಲ್ಲಿ ಇನ್ನ 3 ಇದೆ. ಇನ್ನೊಂದು ಇದ್ರ ಜೊತೆಲಿ ಇನ್ನು ಅದು ಒಂದೇ ಇರೋದಿಲ್ಲ ಸರ್. ಅದ್ರ ಜೊತೆ ಯಾವ್ದಾರ ಒಂದು ಓರಿ ಇರಬೇಕು, ಹಸು ಇರಬೇಕು. ಅವಾಗಿಂದ ರೂಢಿ ಮಾಡಿದ್ದೀವಿ. ಅದು ಹೋಗಿದ್ದಾದ್ಮೇಲೆ ಒಂದು ವಾರ 15 ದಿನ ಊಟ ಬಿಟ್ಬಿಡ್ತು. ಆಮೇಲೆ ಒಂದು ಕರುನ್ ತಗೊಬಂದು ಮನೆಗೆ ಹುಟ್ಟಿರೋ ಕರು ಅದು ತಗೊಬಂದು ಅದ್ರ ರಾವಣ ಅಂತ ಇದೆಯಲ್ಲ, ಅವರು ಕ್ರಾಸ್ ಆಗಿರೋದು. ಕ್ರಾಸ್ ಆಗ್ಬಿಟ್ಟು ಅದನ್ನ ಅದ್ರ ಪಕ್ಕದಲ್ಲಿ ಇಟ್ಕೊಂಡು ಯಾವಾಗೂ ಸಾಕೊಂಡು ಅದು ಒಂದಿದ್ರೆ ಸೈಲೆಂಟ್ ಆಗಿರೋದು. ಒಂದೇ ಏನು ಕಾಣಿಸಿಲ್ಲ ಅಂತ ಹೇಳಿದ್ರೆ ಎಂತ ಹಗ್ಗ ಹಾಕಿದ್ರೂ ಇರೋದಿಲ್ಲ, ಕಿತ್ಕೊಂಡು ಹೋಗ್ಬಿಡುತ್ತೆ, ಜನಗಳಿಗೆ ಗೇಟ್ ಮಾಡ್ತದೆ. ಆಮೇಲೆ ನಾನು ಇಲ್ದಿದ್ದ ಟೈಮಲ್ಲಿ ನಾನು ಪ್ರೊಫೆಷನಲ್ ಬಂದು ನಾನು ಪ್ರೊಫೆಷನಲ್ ಕೊರಿಯರ್ ಮ್ಯಾನೇಜರು, ಹತ್ತಿಬೆಲೆ ಬ್ರಾಂಚ್ ಮ್ಯಾನೇಜರ್ ನಾನು ಇಲ್ದಿದ್ದ ಟೈಮಲ್ಲಿ ನನ್ನ ಮಿಸ್ಸಸ್ಸು ಅವರೇ ನೋಡ್ಕೊಳೋದು. ನನ್ನ ಮಿಸ್ಸಸ್ ನೋಡೋದು ಅವರೇ. ನಮ್ಮ ಮಗ ನೋಡಿ ಈ ಕಡೆ ನಮ್ಮ ತೋಟ ಇದೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟು. ಅವರೇ ಒಬ್ಬರೇ ಬಂದು ಹಿಡ್ಕೊಂಡು ಹೋಗ್ತಾರೆ. ಇನ್ನೊಬ್ರು ಬೇರೆ ಯಾರೇ ಹೊಸಬ್ರು ಬಂದ್ರು ಯಾರು ನಡೆಸೋದು. ಇನ್ನೊಂದು ನಮ್ಮ ತಮ್ಮ ಅಂತ ಇದ್ದಾನೆ, ಗುಂಡ ಅನ್ಬಿಟ್ಟು ಶಿಷ್ಯ ಅನ್ಬಿಟ್ಟು ಅವ್ನು ಹಿಡಿತಾನೆ. ಅವರು 3 ಬಿಟ್ರೆ ಇನ್ಯಾರು ಓರಿ ಮುಟ್ಸೋದಿಲ್ಲ, ಮುಟ್ಟೋಕ್ಕೂ ಇದಿಲ್ಲ ಸರ್. ಅಂದ್ರೆ ನೀವು ಔಟ್ಸೈಡ್ ಕೆಲಸಗಳಲ್ಲಿ ಇದ್ದಾಗ ನಿಮ್ಮ ಮನೆಯವರೇ ಹಿಡ್ಕೊಂಡು ಬರ್ತಾರೆ, ಮನೆಯವರೇ ಕಟ್ತಾರೆ. ನಿಮ್ಮನ್ನೇನು ಮಾಡಲ್ವಾ ಹೋರಿ? ಆಯೋದು ಗೀಯೋದೇನು ಮಾಡಲ್ಲ? ನಿಮಗೂ ಹೋರಿ ಅಂದ್ರೆ ಇಷ್ಟನೇನಾ? ಈ ವರ್ಷ 2024ರಲ್ಲಿ ಯಾವ ತರ ನಡೆಯಬಹುದು ಅನ್ಸುತ್ತೆ ನಿಮ್ಮ ಪ್ರಕಾರ? ಸರ್ ಮೊನ್ನೆ ಮೀಟಿಂಗ್ ಕರೆದಿದ್ದು ಸುಳ್ಗಿರಿಯಲ್ಲಿ. ಯಾರು ಕರೆದಿದ್ದು? ಒಬ್ಬ ಇದೇ ತರ ಎಲ್ಲ ಲೋಕಲ್ ಲೀಡರ್ ಅಂದ್ಬಿಟ್ಟು ಈ ಎತ್ತುಗಳೆಲ್ಲ ಜಾಸ್ತಿ ಕಟ್ಟಿರ್ತಾರಲ್ಲ, ಇವಾಗ ಮೈಕ್ ಮಂಜನ್ ಅವರು ಅವರೆಲ್ಲ ಒಂದು ಗ್ರೂಪ್ ಮಾಡಿದ್ದಾರೆ. ಆ ಗ್ರೂಪ್ ಅಲ್ಲಿ ನಾನು ಇದ್ದೀನಿ. ನಂದು ಕರ್ನಾಟಕ ಆಗಿರ್ಬೋದು, ಬಾರ್ಡರ್ ಅಲ್ಲಿ ಇರೋದು ನಾನು ಹತ್ತಿಬೆಲೆನೆ. ಆದ್ರೆ ನಾನು ಒಡಂಬಡಿಕೆಲ್ಲ ಜಾಸ್ತಿ ತಮಿಳ್ನಾಡಲ್ಲಿ ಇದೆ, ಇಲ್ಲೂ ಇದೆ. ನಾನು ಹುಟ್ಟಿ ಬೆಳೆದಿರೋದಲ್ಲಿ ಇಲ್ಲೇ. ಆದ್ರೆ ನನಗೆ ಆ ಬ್ಲಡ್ ಅಲ್ಲಿ ಇರೋದ್ರಿಂದ ಈ ತರ ನೋಡಕ್ ಹೋಗಿದ್ದು ಅಷ್ಟೇ. ನಾನು ಓರಿಗಳು ಕಟ್ತಾ ಇದ್ರು, ಆದ್ರೆ ಹಬ್ಬದ ಓರಿಗಳು ಕಟ್ತಾ ಇರಲ್ಲ. ನಮ್ಮ ತಾತ ಒಂದ್ಸಲಿ ಕಟ್ಟಿದ್ರು, ಅದಾದ್ಮೇಲೆ ನಾನು ಕಟ್ಟಿದ್ದೀನಿ. ಅದು ನನ್ನ ಪ್ರಾಣ ಹೋದ್ರು ನನ್ನ ಮನೆಯಲ್ಲಿ ಒಂದು ಓರಿ ಯಾವಾಗ ಇರುತ್ತೆ. ಈ ಕಡೆ ಸುತ್ತಮುತ್ತ ಇನ್ಯಾರು ಕಟ್ಟಿದ್ದಾರೆ ಹೋರಿಗಳನ್ನ? ಸರ್ ನನ್ಗೆ ಗೊತ್ತಿರೋಗೆ ಜಿಗಣಿಯಲ್ಲಿ ಕಟ್ಟಿದ್ದಾರೆ. ನೀವು ಒಂದು ವಿಡಿಯೋ ಮಾಡಿದ್ದೀರಾ, ನಾನು ನೋಡಿದ್ದೀನಿ. ನಿಮ್ಮ ವಿಡಿಯೋ ನಾನು ಸುಮಾರು ವಿಡಿಯೋಗಳೆಲ್ಲ ಯಾವುದು ಮಿಸ್ ಮಾಡೋದಿಲ್ಲ. ಆಮೇಲೆ ಜಿಗಣಿಯಲ್ಲಿ ಒಂದಿದೆ, ಇವಾಗ ರೀಸೆಂಟ್ ಆಗಿ ಆನೇಕಲ್ ಅಂತಂದಿದ್ದಾರೆ. ಆಮೇಲೆ ಇಂಡ್ಲವಾಡಿ ಅಂತ ಅದೇ ಹಬ್ಬ ದೊಡ್ಡ ಹಬ್ಬ ಆಗುತ್ತಲ್ಲ, ಅಲ್ಲಿ ಒಂದ್ 2-3 ಇದೆ. ಆಮೇಲೆ ಇಲ್ಲಿ ಮುತ್ತನೂರು ಪಕ್ಕದಲ್ಲಿ ಇನ್ನೊಂದು ಓರಿ ಇದೆ. ಅವರು ನಮ್ಮ ಕೊಲಿಗೆ ಅವರು 7-8 ಓರಿ ಇದೆ ನಮ್ಮ ಈ ಹತ್ತಿಬೆಲೆ. ನನ್ಗೆ ಗೊತ್ತಿರೋ ಪ್ರಕಾರ ಹತ್ತಿಬೆಲೆ ಹೋಬಳಿಯಲ್ಲಿ ನಾನು ಒಬ್ಬನೇ ಇದೀನಿ ಅನ್ಕೊಂಡಿದ್ದೀನಿ. ಆದ್ಗೊಂಡಳ್ಳಿಲಿ 2 ಓರಿ ಇದೆ ನಾನು ನೋಡ್ದಂಗೆ. ಅದು ಬಿಟ್ಟು ಬೇರೆ ಅದೇನು ಗೊತ್ತಿಲ್ಲ. ನೀವು ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಈ ಹಬ್ಬದ ಬಗ್ಗೆ ತಿಳಿಸಿ ಅವರು ಒಂದು ಹೋರಿ ಕಟ್ಲಿ ಸರ್. ಇದು ಭಾನುವಾರ ನೀವೇನಾನು ಬಂದಿದ್ರೆ ನಮ್ದಿನ್ನ ಜಾಸ್ತಿ ಜನ ಹುಡುಗರಿದ್ದಾರೆ, ಅವರೆಲ್ಲ ಬಂದಿರೋರು. ಇವತ್ತು ಬುಧವಾರ ಬಂದಿರೋದ್ರಿಂದ ಕಾರಣಾಂತರಗಳಿಂದ ಹುಡುಗರು ಎಲ್ಲ ಜಾಬ್ಗೆ ಹೋಗಿರೋದು. ತೊಂದರೆ ಇಲ್ಲ. ನಾನೇನ್ ಹೇಳ್ತಿರೋದು ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ಸ್ಗೆ ಈ ಹೋರಿ ಹಬ್ಬದ ಬಗ್ಗೆ ನೀವು ಮಾಹಿತಿ ಹುಟ್ಟಿಸಿ ಅವ್ರಿಗೆ ನೋಡಿ ನನ್ನ ಇನ್ಫಾರ್ಮೇಶನ್ ತಗೊಂಡು ಇಬ್ರು ಕಟ್ಟಿದ್ದಾರೆ. ಆ ಥರ ನಾನು ಹೇಳ್ತಿರೋದು. ಇನ್ನೂ ಒಂದು 10 ಜನ 20 ಜನ ಕಟ್ಟೋ ಥರ ಮಾಡಿದ್ರೆ ಈ ಕಡೆ ಜಾಸ್ತಿ ಹೋರಿಗಳಾಯ್ತು ಅಂದ್ರೆ ಹಬ್ಬ ಈ ಕಡೆ ನಡೆಯೋ ಜಾಸ್ತಿ ಇರುತ್ತೆ ಅಂತ. ನಾವು ಇಲ್ಲಿಂದ ಹೊಸೂರ್ಗೆ ಹೋಗ್ಬೇಕಂದ್ರೆ ಹೊಸೂರಿಂದ ಸೂಳಿಗಿರಿ ಅಕ್ಕಪಕ್ಕದಲ್ಲೇ ಹಬ್ಬ ಆಗೋದು. ಈ ಕಡೆ ದೆಗನಿಕೋಟೆಯಿಂದ ಹಬ್ಬ ಆಗೋದು. ಒಂದು ಹಬ್ಬಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ಒಂದು ಗಾಡಿ ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ಒಂದು ಹಬ್ಬಕ್ಕೆ ಹೋಗಿ ಬಂದ್ರೆ 15,000 ಬೇಕು. ಗಾಡಿ ಬಾಡಿಗೆ 5,000, ಹುಡುಗರದು ಎಲ್ಲ ಖರ್ಚು ಎಲ್ಲ ಸೇರಿ 10-15,000 ಖರ್ಚು ಬರುತ್ತೆ. ಆ ಒಂದು ಇದಕ್ಕೋಸ್ಕರ ಯಾರು ಮುಂದೆ ಬರೋದಿಲ್ಲ.
ಇವಾಗ ನಾನು ಹಾಕಿದ್ರು ನಾನು ಒಂದು 10ರಿಂದ 7, 8 10ರೊಳಗೆ ಬಾಡೋದು ಅಷ್ಟೇ ಹಬ್ಬ ನಾನು. ಎಷ್ಟು ಹಬ್ಬ ಆದ್ರೂ ಮೈನ್ ಹಬ್ಬ ಮಾತ್ರ ಹಾಕೋದು ನಾನು. ಸಣ್ಣ ಪುಟ್ಟದೆಲ್ಲ ಹಾಕೋದಿಲ್ಲ. ಮೈನ್ ಹಬ್ಬ ಯಾವುದೇ ಇದ್ರೂ ಎಂಥ ಹಬ್ಬ ಇದ್ರೂ ನಾನು ಹೋಗ್ತೀನಿ. ನಾವು ಹೊರಿ ಕುಚ್ಚೆತ್ಕೊಬರೋಂಥ ನಂಬಿಕೆ ಇದೆ. ನಾನು ಕಣ್ಣಾರೆ ನೋಡಿರೋದು. ಅದು ಲಾಸ್ಟ್ ಟೈಮು ದಾಸನಪುರದಲ್ಲಿ ಒಬ್ಬನ ಗೇಟ್ ಮಾಡಿದೆ. ಹಿಡಿಯೋಕೆ ದಾಸನಪುರ ಅಲ್ಲ ಸಾರಿ, ಇದು ಗೋಪಸಂದ್ರದಲ್ಲಿ ತಡಕೆ ಹಿಡಿಯೋಕೆ ಹೋಗಿತ್ತು ಅಷ್ಟೇ. ಅವನ್ನ ಫುಲ್ಲು ಹೊಡೆದು ಈಚೆ ಬಂದ್ಬಿಡ್ತು. ಆ ಒಂದು ನಂಬಿಕೆ ನನ್ನ ಓರಿ ಮೇಲೆ ನನಗೆ ತುಂಬಾ ಭರವಸೆ ಇದೆ. ಏನು ರನ್ನಿಂಗ್ ಇದೆಯಾ, ಆಕ್ಷನ್ ಇದೆಯಾ ಸರ್? ರನ್ನಿಂಗು ಆಕ್ಷನ್. ಕೈ ಹಿಂಗ್ ಮುಟ್ಟಿದ್ರೆ ಇಲ್ಲ, ಕೈ ಹಿಂಗ್ ಹಾಕಿದ್ರೆ ಮುಗಿತಾ ಅವ್ನ ಕತೆ. ಏನ್ ಇಟ್ಟಿದ್ದೀರಾ ಬ್ರ್ಯಾಂಡ್ ಸರ್? ಇದು ಬ್ರ್ಯಾಂಡ್ ಬಂದು ನಾವು BRC ಅಂತ ಇಕ್ಕಿದೀವಿ. ನಮ್ದು ಲೋಗೋ ಬಂದು ನಮ್ಮ ಹತ್ತಿ ಬೆಲೆ ಗಡಿ ಭಾಗ ಇದೆಯಲ್ಲ, ಆ ಲೋಗೋ ಮಾಡಿಸಿ ಅದರಲ್ಲಿ ನಮ್ಮ ಓರಿ ಇದೆಯಲ್ಲ ರಾವಣ ಅನ್ಬಿಟ್ಟು ಅದ್ರದ್ದು ಫೋಟೋ ಇಕ್ಬಿಟ್ಟು ನನ್ನ ಬ್ರ್ಯಾಂಡ್ ಬಂದು BRC ಅನ್ಬಿಟ್ಟು. ಏನ್ BRC ಅಂದ್ರೆ? ಸರ್ BRC ಅಂದ್ರೆ ನಮ್ಮ ಅಪ್ಪ ಹೆಸರು, ನನ್ನ ಹೆಸರು, ನನ್ನ ಮಗ ಹೆಸರು ಬಸಪ್ಪ ರವಿ ಚರಣ್. ಇನ್ನು ಹೋರಿಗಳು ಕಟ್ಟೋ ಪ್ಲಾನ್ ಇದೆಯಾ? ಇದೆ ಸರ್. ಅಲ್ಲಿ ಜಮೀನೆಲ್ಲ ಇದೆ. ಆಲ್ರೆಡಿ ಹೆಣ್ಣೋಸು 2 ಇದೆ, ಒಂದು ಗಂಡದಿದೆ, ಚಿಕ್ಕದು ಕರು ರೆಡಿ ಮಾಡಿದೀವಿ. ಅಲ್ಲೆಲ್ಲ ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಅಲ್ಲಿ ರೆಡಿ ಮಾಡ್ರೆ ಅಲ್ಲಿ ಲೋಕಲ್ ಹಬ್ಬ ಆದ್ರೆ ಅಲ್ಲಿಗೆ ಎತ್ಕೊಂಡೋಗಿ ನಿಲ್ಲಿಸಿ ಅಲ್ಲಿಂದ ಎತ್ಕೊಂಡೋಗಿ ನಮ್ಗೆ ಅನುಕೂಲ ಆಗುತ್ತೆ. ಅಲ್ಲಿ ಇಲ್ಲಿಂದ ಹೋಗಿದ್ರೆ ಎಲ್ಲ ಬಾಡಿಗೆ ಜಾಸ್ತಿ ಅಲ್ಲ. ಹಬ್ಬ ಸ್ಟಾರ್ಟ್ ಆಯ್ತದ ಅಲ್ಲಿಗೆ ಹೋಗ್ಬಿಡ್ತೀವಿ. ಇದು ಹೊರೆ ಮಾರೋ ಪ್ಲಾನ್ ಮಾರೋದಿಲ್ಲ ಸರ್. ನಾನು ಜೀವ ಹೋದ್ರೂ ಇನ್ನು ಮಾರೋ ಪ್ಲಾನ್ ಏನಿಲ್ಲ. ಅದು ಬೆಲೆನೇ ಕಟ್ಟಕ್ಕಾಗಲ್ಲ. ನನಗಿಂತ ಇನ್ನ ಚಂದಾಗಿ ಸಾಕ್ತೀನಿ ಅಂತ ಹೇಳಿದ್ರು ಕೊಟ್ಬಿಡ್ತೀನಿ. ಅದಕ್ಕೆ ಬೆಲೆ ಕಟ್ಟೋದಂತೂ ನಾನು ಸತ್ತಾದ್ಮೇಲೆ ನಮ್ಮ ಮನೆಯವ್ರು ಮಾಡ್ಬೇಕು. ಆ ಒಂದು ಅಷ್ಟೊಂದು ಹುಮ್ಮಸ್ಸು ಅದು ಅಂದ್ರೆ ಪ್ರಾಣ. ಅದ್ರ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದೀರಾ. ಲಾಸ್ಟ್ ಟೈಮ್ ಹಬ್ಬ ಆಯ್ತು ನೋಡಿ, ಕಾಲು ಈ ಬೆಳ್ಳಿಗಳೆಲ್ಲ ಕಟ್ಟಾಗಿದೆ. ಲಾಸ್ಟ್ ಟೈಮ್ ಹಬ್ಬ ಪಟ್ಟಿ ಅನ್ಬಿಟ್ಟು ಆದ್ರೂ ಬಿಟ್ಟಿಲ್ಲ. ಮನೆಯವರೆಲ್ಲ ಬೈತಾರೆ, ಏನಕ್ಕೆ ಇದೆಲ್ಲ ನೀನು ಹೋಗೋದು ಪ್ರೊಫೆಷನಲ್ ಕೊರಿಯರ್ಗೆ ಮ್ಯಾನೇಜರು, ಇದೆಲ್ಲ ಏನಕ್ಕೆ ನಿನ್ಕಂತ ಹೇಳ್ತಾರೆ. ಅದು ಬ್ಲಡ್ ಅಲ್ಲಿ ಬಂದಿದೆಯಲ್ಲ, ಏನ್ ಮಾಡಿದ್ರು ಅದು ಹೋಗೋದಿಲ್ಲ. ಆತರ ಹೇಳಿ. ತಮ್ಮ ಹೆಸರು? ಸರ್ ನನ್ನ ಹೆಸರು ಶಶಿಕುಮಾರ್ ಅಂತ. ಹೇಳಿ, ಇವರಿಗೆ ನೀವು ಅಭಿಮಾನಿಗಳ? ಅಭಿಮಾನಿಗಿಂತ ತುಂಬಾ ದೊಡ್ಡದು ಪ್ರೀತಿ ದಾಶಿ ನನ್ನ ಮೇಲೆ. ಪ್ರೀತಿ ಅದು ನನ್ನ ಮೇಲೆ ಇದೆ. ಹಂಗನು ಅದನ್ನ ದಾಶಿ ಅಷ್ಟೊಂದು ಹಚ್ಕೊಳಕ್ ಹೋಗಲ್ಲ, ಬಟ್ ಹಚ್ಕೊಬಿಟ್ಟಿದೀನಿ ಇವಾಗ. ಅದ್ ಬಿಟ್ಟು ಇರಕ್ಕೂ ಆಗಲ್ಲ. ನಾನು ಸಿಗದೆ ಯಾವಾಗ ನನ್ಗೆ ವಾರಕ್ಕೊಂದ್ಸಲ ರಜೆ ಸಿಗೋದು. ವಾರಕ್ಕೊಂದ್ ರಜೆ ಸಿಕ್ಕಿದ್ರು 15 ದಿನ ಬಿಟ್ಟೋದ್ರು ನಾನು ಅದೇ ತರ ಇರುತ್ತೆ ಪ್ರೀತಿ. ಒಂದ್ ತಿಂಗ್ ಬಿಟ್ಟು ನೋಡಿದ್ರೆ ಅದೇ ತರ ಇರುತ್ತೆ ಪ್ರೀತಿ. ಯಾರನ್ನು ಮುಟ್ಸಲ್ಲ. ನಾನು ಹೋಗಿ ಮುಟ್ಟಿದ ತಕ್ಷಣ ಸುಮ್ಮನೆ ಅನ್ನಬಿಟ್ಟು ಸುಮ್ಮನೆ ಆಗ್ಬಿಡುತ್ತೆ. ಸುಮ್ಮನೆ ಆಗುತ್ತೆ. ಮಾತು ಕೇಳುತ್ತೆ, ನಿಮ್ಮ ಮಾತು ಕೇಳುತ್ತೆ. ಹಬ್ಬದಲ್ಲೆಲ್ಲ ನೀವೇ ಬಿಡ್ತೀರಾ? ಹಬ್ಬದಲ್ಲಿ ನಾನೇ ಬಿಡೋದು, ನಾನೇ ಹಿಡಿಯೋದು. ನಮ್ಮ ಅಣ್ಣ ಬಿಟ್ರೆ ನಾನೇ. ಹಬ್ಬದಲ್ಲಿ ಅದಕ್ಕೆ ಬ್ರೇಕ್ ಅಂತ ಹೇಳಿದ್ರೆ ಶಶಿ ಅಂದ್ರೆ ಗುಂಡ ಇವನ ಅಡ್ಡ ಹೆಸರು ಗುಂಡ ಅಂತ ಕರಿತೀವಿ ನಾವೆಲ್ಲ. ಗುಂಡ ಎಲ್ಲಾರು. ಅದಕ್ಕೆ ಬ್ರೇಕ್ ಅನ್ನೋದು ಇವನೇ. ನಾನೇನ ನಾನು ಮುಂದೆ ಇಲ್ಲ ಅಂತ ಹೇಳಿದ್ರೆ ಅವನು ಮುಂದೆ ಹಿಂದೆ ಇರ್ತಾನೆ. ನಾನೇನೋ ಬಿಡಕ್ ಹೋದ್ರೆ ನಾನು ಈ ಕಡೆ ಫ್ರಂಟ್ ಅಲ್ಲಿ ಇರ್ತೀನಿ. ಆತರ ಅವನಿದ್ರೆ ಕಂಟ್ರೋಲ್ ಇರುತ್ತೆ. ಇಲ್ಲಾಂದ್ರೆ ಜನಗಳನ್ನ ಮುಂದೆ ಇರೋರ್ನ ಹೊಡೆಯುತ್ತೆ, ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಅವನಿಲ್ಲ ಅಂತ ಹೇಳಿದ್ರೆ ಇಬ್ರಾಗೊಬ್ರು ಯಾರೋ ಇರಬೇಕು ಹಿಂದೆ ಮುಂದೆ. ಆಮೇಲೆ ಕುಚ್ ಕಟ್ಬೇಕಾದ್ರೂ ಇಬ್ರೇ ಕಟ್ಬೇಕು. ಯಾರು ಮುಟ್ಸಲ್ಲ, ಮುಟ್ಸೋದಿಲ್ಲ. ಮುಟ್ಟಕ್ ಹೋದ್ರೆ ಎತ್ತಿ ಬಿಸಿ. PP ಯಾವ್ದನ್ನ ಟ್ರೈ ಮಾಡಿದೀರಾ ಸರ್? ಇದು ಈ ವರ್ಷ ಬಿಟ್ಟು ಬೇರೆ ವರ್ಷಕ್ಕೆ ಟ್ರೈ ಮಾಡೋಣ ಅನ್ಬಿಟ್ಟು. ಈ ಸಲ ದೊಡ್ಡ ಕುಚ್ಚು ಕಟ್ಟಿರೋದಲ್ಲ, ಈ ಸಲ ನೋಡಿ ಹೊಸ ಕುಚ್ಚು. ಅದು 3 ಅಡಿ ಕಟ್ಟಿದ್ವಿ. ಎಷ್ಟು ಬಿತ್ತು ನಿಮ್ಗೆ ಆ ಕುಚ್ಚು? ಸರ್ ಅದು 7,000 ಆಯ್ತು. 7,000 ಆಯ್ತಾ? ಎಲ್ಲಿ ಮಾಡಿಸಿದ್ದು? ಸರ್ ಅದು ತಮಿಳ್ನಾಡು ಹತ್ರ ಕಡೂರು ಅಂದ್ಬಿಟ್ಟು. ಯಾವಾಗ ನಮ್ಮ ಪರಿಚಯ 500 ಇದಾರೆ ಅಲ್ಲಿ, ಅಲ್ಲೇ ಮಾಡ್ಸೋದು. ಹೌದಾ? ಬರೋ ವರ್ಷ ಬಲ್ಲೂನು ಪ್ರಾಕ್ಟೀಸ್ ಮಾಡೋಣ ಅಂತಿದ್ದೀವಿ. ಈ ವರ್ಷದ ಮೇಲೆ ಹೆಂಗಿ ನಮ್ಮ 100% ಎತ್ತಕ ಬರುತ್ತೆ. ಅಷ್ಟು ನಮ್ದು ಓರಿ ಅಷ್ಟು ಮೋಟ್ ಇರೋದ್ರಿಂದ ಅದು PP-ಗೆ ಅಷ್ಟು ಹೈಟ್ ಇರಬೇಕು, ಸ್ವಲ್ಪ ಬೆಳಿಬೇಕು. ನೋಡೋಣ ಅದು ಹೆಂಗಿ ಇದಾಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಇಯರ್ ಪ್ರಾಕ್ಟೀಸ್ ಮಾಡಿ 100% ಮಾಡೋ ಅಂತ 100% ಮಾಡ್ತೀವಿ. ಸರಿ, ನಿಮ್ಮ ಫೋನ್ ನಂಬರ್ ಹಂಗೆ ಹೇಳಿ. ಸರ್ ನಂದು 9986 86 766 828. ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಓಕೆ.